ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಇದ್ದಂಥ ಶಿವಣ್ಣನೇ ಬೇರೆ, ಇವತ್ತು ಇರ್ತಕ್ಕಂಥ ಶಿವಣ್ಣನೇ ಬೇರೆ. ವೀರಭದ್ರನ ಮಾತಿಗೆ ಎಂದೂ ಕೂಡ ಅಪೋಸ್ ಮಾಡ್ತಾ ಇರ್ತಕ್ಕಂಥ ಶಿವಣ್ಣ ಫಸ್ಟ್ ಟೈಮ್ ವೀರಭದ್ರನ ಮಾತನ್ನ ತಳ್ಳ ಹಾಕಿದ್ದಾರೆ. ಅದರ ಜೊತೆಗೆ ಸಿಡಿದೆದ್ದಿರ್ತಕ್ಕಂಥ ವೀರಭದ್ರ ತನ್ನ ಹೆಂಡತಿಯನ್ನೇ ಸಾಯಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ಭರ್ಜರಿಯಾಗಿ ಜಯವನ್ನ ಸಾಧಿಸೋದ್ರ ಮುಖಾಂತರವಾಗಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನ ಕೂಡ ಗಳಿಸಿಕೊಂಡಿದ್ದಾರೆ. ಇವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ತನ್ನ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನವನ್ನ ಅವರು ದೇವರ ಹೆಸರಿನಲ್ಲಿ ಸ್ವೀಕರಿಸೋದ್ರ ಮುಖಾಂತರ ತನ್ನ ಮಾವ ಯಾವತ್ತೂ ಕೂಡ ತನಗೆ ಒಂದು ಮಾರ್ಗದರ್ಶಕರಾಗಿರ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಬೇರೆಯವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿದೆ ಸದಸ್ಯರು. ಆದರೆ ಗೆದ್ದಿರ್ತಕ್ಕಂಥದ್ದು ಅವರ ಹೆಂಡತಿಯರು, ಆದರೆ ಬಂದಿರೋದು ಅವರ ಗಂಡಂದರು. ಹಾಗಾಗಿ ಇಲ್ಲಿ ಪಾರು ಇನ್ನೂ ಹೆಬ್ಬರು ಹೆಣ್ಮಕ್ಳು ಇದ್ರಲ್ವಾ ಗೆದ್ದಿರೋರು, ಅವರೆಲ್ಲಿ ಅಂತದಾಗೆ ನಾವು ಅವರ ಪರವಾಗಿ ಬಂದಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಈ ಕಡೆ ವೀರಭದ್ರ ಅವರು ಹೆಣ್ಮಕ್ಳು ಸುಮ್ಮನೆ ಮೀಸಲಾತಿ ಇದೆ ಅಂತ ಹೇಳಿ ನಿಲ್ಲಿಸೋದು ಅಷ್ಟೇ, ಅವರು ಯಾವುದೇ ರೀತಿಯಲ್ಲೂ ಕೂಡ ಈ ಅಧಿಕಾರದಲ್ಲಿ ಮುಂದುವರಿಯುವುದಿಲ್ಲ. ಅವರ ಗಂಡಂದಿರು ಎಲ್ಲವನ್ನ ಕೂಡ ನೋಡ್ಕೋತಾರೆ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೆಗೆ ಸೀಮಿತವಾಗಿರಬೇಕು ಅಂತ ಹೇಳಿದಾಗ ಇತ್ತ ಕಡೆ ಶಿವಣ್ಣ ಅದನ್ನ ಅಪೋಸ್ ಮಾಡ್ತಾರೆ. ಇಲ್ಲ ಮಾವ, ನೀವು ಪಾರುವನ್ನ ಡಾಕ್ಟರ್ ಮಾಡಿಸಿದ್ರ, ಪಾರು ಇವತ್ತು ಊರಿನಲ್ಲಿ ಒಳ್ಳೆ ಡಾಕ್ಟರ್ ಆಗಿದ್ದಾಳೆ. ಅದೇ ರೀತಿ ಇವತ್ತು ಹೆಣ್ಮಕ್ಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಆಕಾಶದ ಎತ್ತರವರೆಗೂ ಕೂಡ ಅವರ ಸಾಧನೆ ಮುಗಿಲು ಮುಟ್ಟಿದೆ. ಅಂಥದ್ರಲ್ಲಿ ಹೆಣ್ಮಕ್ಳನ್ನ ಈ ರೀತಿ ಅಡುಗೆ ಮನೆಗೆ ಸೀಮಿತಗೊಳಿಸಿ ಅವ್ರು ಯಾವುದಕ್ಕೂ ಕೂಡ ಲಯಕ್ಕಿಲ್ಲ ಅನ್ನೋದನ್ನ ಹೇಳೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ. ಹಾಗಾಗಿ ಖಂಡಿತವಾಗ್ಲೂ ಹೆಣ್ಮಕ್ಳು ಈ ಒಂದು ಫೀಲ್ಡಲ್ಲೂ ಕೂಡ ಇರಬೇಕು. ಯಾವುದೇ ರೀತಿಯಲ್ಲೂ ಕೂಡ ನೀವಿಬ್ರು ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ನಾನು ಬಿಡುವುದಿಲ್ಲ, ನಿಮ್ಮ ಹೆಂಡತಿಯರನ್ನ ಕರ್ಕೊಂಡು ಬಂದು ಪ್ರಮಾಣ ವಚನವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಶಿವಣ್ಣ ತಾಕೀತನ್ನ ಮಾಡ್ತಾರೆ. ಇದರಿಂದಾಗಿ ವೀರಭದ್ರಂಗೆ ಅವಮಾನವಾಗುತ್ತೆ. ತದನಂತರ ಮಾವ, ನಾನು ಮಾತಾಡಿದ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಇದು ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಜೊತೆಗೆ ನನಗೆ ಇದು ಎಲ್ಲವೂ ಕೂಡ ಹೊಸ್ತು, ಹಾಗಾಗಿ ನೀವೇ ನನಗೆ ಇದರಲ್ಲಿ ಮಾರ್ಗದರ್ಶಕರಾಗಿರ್ಬೇಕಾಗತ್ತಾ ಅಂತ ಹೇಳಿ ಶಿವಣ್ಣ ವೀರಭದ್ರ ಅವ್ರ ಹತ್ರ ಹೇಳ್ತಾರೆ. ತದನಂತರ ಇಲ್ಲಿ ಮಾವ, ನೀವೇ ಈ ಜಾಗದಲ್ಲಿ ಕುಳಿತುಕೋಬೇಕು ಅಂತ ತನ್ನ ಜಾಗದಲ್ಲಿ ವೀರಭದ್ರನನ್ನ ಕುಣಿಸೋದಕ್ಕೆ ಮುಂದಾದಾಗ ಪಾರು ಬಂದಿದೆ. ಅಯ್ಯೋ ಅಪ್ಪ, ನಿಮಗೆ ಗೊತ್ತಾಗತ್ತಲ್ವಾ ಇಲ್ಲೆಲ್ಲ ಕುಳಿತುಕೋಬಾರ್ದು ಅಂತ, ನೀವು ಅಪ್ಪಿ ತಪ್ಪಿ ಕುಳಿತುಕೊಳ್ಳೋದಕ್ಕೆ ಬಂದಿದ್ರ. ಇದು ನನ್ನ ಗಂಡ ಅಧ್ಯಕ್ಷನಾಗಿರ್ತಕ್ಕಂಥ ಶಿವಣ್ಣನ ಜಾಗ, ಅವರಿಲ್ಲಿ ಕುಳಿತುಕೋಬೇಕು, ನೀವು ಕುಳಿತುಕೋಬೇಕಾಗಿರೋದು ಇಲ್ಲಿ ಅಂತ ಬೇರೆ ಚೇರಲ್ಲಿ ಬಂದು ವೀರಭದ್ರನನ್ನ ಕೂರಿಸ್ತಾಳೆ ಪಾರು. ಇದರಿಂದಾಗಿ ವೀರಭದ್ರನಿಗೆ ಸಿಟ್ಟಾಗ್ಬಿಡತ್ತೆ. ಈ ಕಡೆ ಶಿವಣ್ಣಂಗೆ ವೀರಭದ್ರನ ಮುಂದೆ ಕುತ್ಕೊಳ್ಳೋದಕ್ಕೆ ಮುಜುಗರ, ಬಟ್ ಆದ್ರೂ ಕೂಡ ಪಾರು ವೀರಭದ್ರನನ್ನ ಕೂರಿಸ್ತಾಳ. ಇತ್ತ ಕಡೆ ವೀರಭದ್ರ ಸೋತಿದ್ದಾರೆ ಅನ್ನೋದನ್ನ ಸಂಭ್ರಮಿಸ್ತಿದ್ದಾರೆ ಅವರ ಹೆಂಡತಿ ಮತ್ತೆ ಸೊಸೆ. ಇಲ್ಲಿ ಸೊಸೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂದಾಗ, ಯಾಕಮ್ಮ ನೀನೇ ಮನೆ ಯಜಮಾನಿ, ಅವತ್ತು ಪಾರು ಹೇಳಲಿಲ್ವಾ, ಯಜಮಾನಿ ಯಾವತ್ತೂ ಕೂಡ ಎಲ್ಲೂ ಹೋಗ್ತೀನಿ ಅಲ್ಲೂ ಹೋಗ್ತೀನಿ ಅಂತ ಕೇಳಿ ಹೋಗೋ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ಮನೆ ಸದಸ್ಯರಾದ ನಾವು ಯಜಮಾನರನ್ನ ಕೇಳಬೇಕಾಗತ್ತಾ. ನಿನ್ಗೆಲ್ಲೂ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗಿ ಬಾ, ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದೆಯಾ ನೀನು, ನಿನ್ನನ್ನು ನಾನೇ ಹೋಗಿ ಬಿಟ್ಟು ಬರ್ತೀನಿ ಅಂತ ಅತ್ತೆ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವೀರಭದ್ರ ಎಂಟ್ರಿ ಕೊಡ್ತಾರೆ. ಎಲ್ಲೂ ಯಾರು ಕೂಡ ಹೋಗುವಾಗಿಲ್ಲ ಇವತ್ತು ಅಂತ ಡೋರ್ನ ಲಾಕ್ ಮಾಡಿಸ್ತಾರೆ ಛತ್ರಿಯಿಂದ. ನಂತರ ಇಲ್ಲಿ ರತ್ನ ಹೊರಗಡೆ ಹೋಗಬೇಕಾಗಿತ್ತು, ನೀವು ಯಾಕೆ ತಡೆದ್ರಿ ಅಂತ ಹೆಂಡತಿ ಪ್ರಶ್ನೆ ಮಾಡಿದಾಗ ಹೆಂಡತಿಗೆ ರಪ್ಪ ಅಂತ ಹೊಡೆದ್ಬಿಡ್ತಾರೆ. ತಕ್ಷಣ ಬೆಚ್ಚಿ ಬೀಳ್ತಾಳೆ ರತ್ನ ಕೂಡ. ತದನಂತರ ಯಾರು ಹೊರಗಡೆ ಹೋಗಬಾರ್ದು ಅಂದರೆ ಹೋಗಬಾರ್ದು, ರೂಮ್ಗೆ ಹೋಗ್ತಾ ಇರಿ ಅಂತ ಹೇಳಿ ವೀರಭದ್ರ ರೇಗ್ಬಿಡ್ತಾರೆ. ಇಲ್ಲಿ ರತ್ನ ತನ್ನ ಅತ್ತಿಯನ್ನ ಕರೆದುಕೊಂಡು ಒಳಗಡೆ ಹೋಗ್ತಾಳೆ. ತದನಂತರ ಈತ ಕಡೆ ರಾಣಿ ಸಂಸಾರ ಶುರು ಆಗಬೇಕು ಅಂತ ಹೇಳಿ ಅಜ್ಜಿ ಆಸೆ ಪಟ್ಟಿದ್ದಾರೆ. ಅದೇ ವಿಷಯವನ್ನ ಅತ್ತೆ ಕೂಡ ರಾಣಿ ಹತ್ರ ಬಂದು ಹೇಳ್ತಾರೆ. ರಾಣಿಗೆ ಗಾಬರಿ ಆಗತ್ತೆ. ನೋಡಮ್ಮ, ನನಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಏನು ಅಂತ, ನಾನು ಈ ರೀತಿ ಮಾತಾಡ್ತೆ ಅಂತ ಬೇಜಾರು ಮಾಡ್ಕೋಬೇಡ, ನಿಂದೇ ನಿರ್ಧಾರ ಮುಖ್ಯವಾಗತ್ತೆ ಅಂತ ಹೇಳಿದಾಗ, ಇಲ್ಲ ಅತ್ತೆ, ನನಗೆ ಭಯ ಆಗ್ತಿರೋದಲ್ಲ, ಗಾಬರಿ ಆಗ್ತಿದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ನೀವೇನು ಯೋಚನೆ ಮಾಡಬೇಡಿ, ನಾನು ಕೂಡ ಒಳ್ಳೆ ಡೆಸಿಷನ್ನೇ ತಗೋತೀನಿ ಅಂತ ಕೂಡ ರಾಣಿ ತಿಳಿಸ್ತಾರೆ. ಇತ್ತ ಕಡೆ ತನ್ನ ಗಂಡ ಯಾವ ರೀತಿಯಾಗಿ ಈ ಒಂದು ಊರನ್ನು ಸಂಭಾಳಿಸ್ತಾರೆ, ಯಾವ ರೀತಿ ಒಂದು ನಾಯಕತ್ವವನ್ನು ನಿರ್ವಹಿಸ್ತಾರೆ ನೋಡ್ತಾ ಇದೆಯಾ ಅಂತ ಹೇಳಿ ವೀರಭದ್ರನಿಗೆ ಪಾರು ಚಾಲೆಂಜನ್ನು ಹಾಕಿದ್ಲು. ಅಷ್ಟೇ ಅಲ್ಲ, ಇಲ್ಲಿ ವೀರಭದ್ರ ಆ ಒಂದು ಎತ್ತರದ ಸ್ಥಾನದಲ್ಲಿ ಇದ್ದವ್ರನ್ನ ಕೆಳಗಡೆ ಬೀಳಿಸಿದ್ದಾಗಿದೆ. ಇನ್ನೇನೇ ಇದ್ರೂ ಶಿವಣ್ಣನ ಮುಂದೆ, ಊರಿನ ಜನಗಳ ಮುಂದೆ ವೀರಭದ್ರ ಎಂಥ ಕುತಂತಿ ಅನ್ನೋದನ್ನು ಹೊರತರೋದಷ್ಟೇ ನನ್ನ ಕೆಲಸ ಅಂತ ಹೇಳಿ
ಆಲ್ರೆಡಿ ಪಾರು ಚಾಲೆಂಜನ್ನು ಮಾಡಿದಾಳೆ. ತನ್ನ ಮಗಳು ಚಾಲೆಂಜನ್ನು ಮಾಡಿದ್ಮೇಲೆ ಖಂಡಿತವಾಗ್ಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾಳೆ ಅನ್ನೋದು ವೀರಭದ್ರನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಅದೇ ಆಲೋಚನೆ ಆಗಿಬಿಟ್ಟಿದೆ ವೀರಭದ್ರಂಗೆ. ತನ್ನ ಮಗಳು ಏನು ಮಾಡ್ಬೋದು, ಇವತ್ತು ಗಂಡನನ್ನು ಗೆಲ್ಲಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ಲು, ಇವತ್ತು ಅವನು ನನ್ನ ವಿರುದ್ಧವಾಗಿ ಮಾತಾಡಿ ತೀರ್ಮಾನವನ್ನು ತಗೊಂಡ, ಇವತ್ತು ಈ ಕೆಲಸ ಮಾಡಿದವನು ನಾಳೆ ಖಂಡಿತವಾಗ್ಲೂ ಏನು ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ನಿಜವಾಗ್ಲೂ ನನ್ನ ಮುಖ ಏನಾದರೂ ಅವನಿಗೆ ಗೊತ್ತಾದರೆ ಏನಾಗ್ಬೋದು ಅನ್ನೋ ಟೆನ್ಷನಲ್ಲಿರ್ತಾರೆ. ಇದರ ನಡುವೆ ಯಾವುದೇ ರೀತಿಯಲ್ಲೂ ಇನ್ನೂ ಈ ವ್ಯಕ್ತಿಯ ಒಂದು ದೌರ್ಜನ್ಯವನ್ನು ಸಹಿಸಿಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಈ ವ್ಯಕ್ತಿ ಎಂಥ ಕುತಂತ್ರಿ ಅಂತಕ್ಕಂಥ ವಿಷಯವನ್ನು ನಾವು ಶಿವಣ್ಣನ ಮುಂದೆ ಹೇಳಲೇಬೇಕು ಅಂತ ಹೇಳಿ ಇಲ್ಲಿ ವೀರಭದ್ರನ ಹೆಂಡತಿಯರು ತೀರ್ಮಾನ ಮಾಡ್ಕೋತಾರೆ. ಅದರಲ್ಲೂ ಇಲ್ಲಿ ಪರಶುವಿನ ಚಿಕ್ಕಮ್ಮ ತುಂಬಾ ರಿಬೆಲ್ ಆಗಿದ್ದಾರೆ. ಮತ್ತು ಇಲ್ಲಿ ರತ್ನಂಗೆ ತುಂಬಾ ಸಂಕಟ ಆಗ್ತದೆ ಈ ಮನೆಯಲ್ಲಿ. ಯಾಕಂದರೆ ವೀರಭದ್ರ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಅಲ್ಲಿ ಶಿವಣ್ಣನ ಮೇಲಿರೋ ಸಿಟ್ಟನ್ನು ಇಲ್ಲಿ ರತ್ನ ಮೇಲೆ ತೋರಿಸ್ತಿದ್ದಾರೆ. ಇಲ್ಲಿ ರತ್ನ ತನ್ನ ಮಾವ ಏನೇ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಅಪೋಸ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ರತ್ನನ ಮೇಲೆ ಆತನ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇದರಿಂದಾಗಿ ಪರಶುವಿನ ಚಿಕ್ಕಮ್ಮ ಸಿಡಿದೇಳ್ತಾರೆ. ಸಿಡಿದೇಳಿದ್ರ ಮುಖಾಂತರ ಇದಕ್ಕೆ ನಾವು ಫುಲ್ ಸ್ಟಾಪ್ ಇಡಲೇಬೇಕು. ಇದೇ ರೀತಿ ಆದರೆ ಖಂಡಿತವಾಗ್ಲೂ ಇವರ ಅಟ್ಟಹಾಸ ಜೋರಾಗತ್ತೆ. ಶಿವಣ್ಣನ ಮುಂದೆ ನಿನ್ನ ಒಂದು ಕಷ್ಟವನ್ನು, ವೀರಭದ್ರನ ಮುಖವಾಡವನ್ನು ಬೈಲ್ಗೊಳಿಸಲೇಬೇಕು ಅಂತ ಹೇಳಿದ್ದೆ. ಧೈರ್ಯ ಮಾಡಿ ವೀರಭದ್ರನ ಮನೆಯಿಂದ ತನ್ನ ಅಕ್ಕ ಹಾಗೆ ರತ್ನಳನ್ನು ಕರ್ಕೊಂಡು ಹೊರಟೇ ಬಿಡ್ತಾರೆ. ಇದನ್ನು ಮಗ ಪುರುಷು ಕೇಳಿಸ್ಕೊತಾರೆ. ಕೇಳಿಸ್ಕೊಂಡಿದ್ದೆ ಏನು ನಡೀತದೆ ಇಲ್ಲಿ, ಎಲ್ಲ ಕೂಡ ಉಲ್ಟಾ ಹೊಡಿತಿದ್ಯಲ್ಲ ಅಂತ ಅಂದ್ಕೊಂಡಿದ್ದೆ ವೀರಭದ್ರ ಅವ್ರ ಹತ್ರ ಬರ್ತಾರೆ. ಬಂದಿದ್ದೆ ಅಪ್ಪಯ್ಯ ಇಲ್ಲಿ ಚಿಕ್ಕಮ್ಮ ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತೀನಿ ಶಿವಣ್ಣಂಗೆ ಅಂತ ಹೇಳಿ ಇಲ್ಲಿ ರತ್ನನ್ ಕರ್ಕೊಂಡು ಮನೆಯಿಂದ ಅಮ್ಮನ ಕರ್ಕೊಂಡು ಹೋಗ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಶಿವು ನಮ್ಮನ್ನು ಅಡ್ಡಡ್ಡ ಸೀಲಾಗ್ಬಿಡ್ತಾನೆ. ಖಂಡಿತ ನಮ್ಮ ಇಡೀ ಮುಖವಾಡವನ್ನು ಅವರು ಬೈಲ್ ಮಾಡಿಬಿಡ್ತಾರೆ. ಏನಪ್ಪ ಮಾಡೋದು ಅಂತಿದ್ದಾಗೆ ಇಲ್ಲ. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಸುಮ್ಮನೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂದರೆ ಖಂಡಿತವಾಗ್ಲೂ ನಾನು ನನ್ನ ದಾರಿಯಲ್ಲೇ ಹೋಗಬೇಕಾಗತ್ತ ಅಂತ ಹೇಳಿದ್ದೆ. ಇಲ್ಲಿ ತನ್ನ ಹೆಂಡತಿಯನ್ನೇ ಮುಗಿಸೋದಕ್ಕೆ ವೀರಭದ್ರ ಮುಂದಾಗ್ತಿದ್ದಾರೆ. ಈ ಕಡೆ ಅಪ್ಪ ಯಾವುದೇ ಕಾರಣಕ್ಕೂ ನೀನು ರತ್ತಂಗೇನು ಮಾಡಬೇಡಪ್ಪ, ಅವಳು ನನಗೆ ಇನ್ನೂ ಕೂಡ ಬೇಕಾಗಿದೆ, ಅವಳ ಮೇಲಿರೋ ಆಸೆ ಪ್ರೀತಿ ಇನ್ನೂ ಕೂಡ ನನಗೆ ಹೋಗಿಲ್ಲ, ಹಾಗಾಗಿ ನೀನು ಅವಳಿಗೆ ಏನೂ ಕೂಡ ಮಾಡಬೇಡ. ಬೇಕು ಅಂದರೆ ಅಮ್ಮಂಗೋ ಚಿಕ್ಕಮ್ಮಂಗೆ ಏನು ಬೇಕಿದ್ರು ಮಾಡ್ಕೊ, ಅವ್ರನ್ನ ಬೇಕಾದ್ರೆ ಸಾಯಿಸು, ಆದರೆ ರತ್ನಂಗೇನು ಮಾಡಬೇಡ ಅಂತ ಪರಶು ಹೇಳ್ತಾರೆ. ಎಂಥ ಮನುಷ್ಯ ಪಾಪಿ ಅಂತ. ತನ್ನ ಹೆಂಡತಿಗೇನು ಮಾಡಬಾರ್ದಂತ, ಹೆಂಡತಿಗೇನು ಮಾಡಬಾರ್ದು ಅಂದರೂ ಪ್ರೀತಿ ಕಾಳಜಿಯಿಂದಲ್ಲ, ಆಕೆ ಮೇಲಿನ ಆಸೆಯಿಂದಾಗಿ ಇನ್ನೂ ಕೂಡ ಆಕೆ ಮೇಲಿನ ಆಸೆ ಪೂರ್ತಿಯಾಗಿಲ್ಲ ಅಂತ ಹೇಳಿ, ಜೊತೆಗೆ ತನ್ನ ಸ್ವಂತ ತಾಯಿ ಚಿಕ್ಕಮ್ಮನ ಕಥೆಯನ್ನೇ ಮುಗಿಸ್ಲಿ ಅಂತ ಹೇಳಿ ಆಸೆ ಪಡ್ತಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಪರಶುವಿನ ನಿಜ ಮುಖ ಏನು ಅನ್ನೋದನ್ನು ತಿಳಿದ ದಡ್ಡರಾಗಿದ್ದಾರೆ. ವೀರಭದ್ರ ಮಾತ್ರ ಈ ಮನೆಯ ರಾಕ್ಷಸ ಅನ್ಕೊಂಡಿದ್ದಾರೆ. ಆದರೆ ವೀರಭದ್ರನನ್ನೇ ಮೀರಿಸ್ತಕ್ಕಂಥ ರಾಕ್ಷಸ ತಮ್ಮ ಮಗ ಪರಶು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ರತ್ನ ಕೂಡ ಪರಶುನ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದಾಳೆ. ಕೊನೆಗೂ ಕೂಡ ಇಲ್ಲಿ ಶಿವಣ್ಣನ ಮುಂದೆ ಸತ್ಯವನ್ನ ಹೇಳ್ತೀನಿ ಅಂತ ಹೋಗ್ತಿರ್ತಕ್ಕಂಥ ತನ್ನ ಹೆಂಡತಿ ಅಂದ್ರೆ ಪರಶುವಿನ ಚಿಕ್ಕಮ್ಮನ ಕಥೆಯನ್ನು ಮುಗಿಸ್ಲಿಕ್ಕೆ ವೀರಭದ್ರ ಮುಂದಾಗ್ಬಿಡ್ತಾರೆ. ಹಾಗಿದ್ರೆ ಕೊನೆಗೂ ವೀರಭದ್ರ ಅವರ ಹೆಂಡತಿ ಸಾವನ್ನ ಅನುಭವಿಸ್ಬಿಟ್ರ, ಕೊನೆಗೂ ಸಾವನ್ನ ಅಪ್ಪೇ ಬಿಟ್ರ, ಏನಾಯ್ತು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.